ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ. ಇನ್ನು ದರ್ಶನ್ಗೆ ನ್ಯಾಯಾಂಗ ಬಂಧನ ಮುಂದುವರೆಸಲು ಪೊಲೀಸರು ಮಾಡಿರುವ ಮನವಿಗಳು ಏನು ಅಂತ ಹೇಳಿದ್ರೆ, ಪ್ರಕರಣದಲ್ಲಿ ಆರೋಪಿಗಳ ಪಾತ್ರ ಎಲ್ಲಾ ರೀತಿಯಲ್ಲಿ ದೃಢವಾಗಿದೆ. ಕೇಸ್ನಲ್ಲಿ ಇನ್ನೂ ಕೆಲ ಸಾಂದರ್ಭಿಕ ಸಾಕ್ಷಿಗಳ ಹೇಳಿಕೆ ಬಾಕಿ ಇದೆ. ಅಗತ್ಯ ಇದ್ರೆ 164 ಅಡಿ ಹೇಳಿಕೆ ದಾಖಲಿಸಿಕೊಳ್ಳಬೇಕಿದೆ. ಸದ್ಯ ಆರೋಪಿಗಳಿಗೆ ಜಾಮೀನು ನೀಡಿದ್ರೆ ಸಾಕ್ಷಿಗೆ ಬೆದರಿಕೆ ಸಾಧ್ಯತೆ ಇದೆ. ಎಫ್ಎಸ್ಎಲ್ ವರದಿಯಲ್ಲಿ ಆರೋಪಿಗಳ ಪಾತ್ರ ಸಾಬೀತಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಕೆಲ ವರದಿ ಬಾಕಿ ಇದೆ. ಹೀಗಾಗಿ ಆರೋಪಿಗಳಿಗೆ ಜಾಮೀನು ನೀಡದಂತೆ ಪೊಲೀಸರು ಮನವಿ ಮಾಡಿಕೊಂಡ ಹಿನ್ನೆಲೆ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ವಿಸ್ತರಣೆ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ, ಅನುಕುಮಾರ್, ಕೇಶವಮೂರ್ತಿ, ವಿನಯ್ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಿದ ಸೆಷನ್ಸ್ ಕೋರ್ಟ್ ಪವಿತ್ರ ಗೌಡ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿ ಆದೇಶವನ್ನ ಆಗಸ್ಟ್ 31ಕ್ಕೆ ಮುಂದೂಡಿಕೆ ಮಾಡಿದೆ. ವಿನಯ್ ಮತ್ತು ಕೇಶವಮೂರ್ತಿ ಅವರ ಜಾಮೀನು ಅರ್ಜಿಯನ್ನ ಸೆಪ್ಟೆಂಬರ್ 2ಕ್ಕೆ ಮುಂದೂಡಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ನಟ ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಅನುಮಾನ ಅಂತ ಹೇಳಲಾಗ್ತಿದೆ. ದರ್ಶನ್ ಮಾತ್ರವಲ್ಲದೆ ಉಳಿದ ಆರೋಪಿಗಳು ಕೂಡ ಇವತ್ತು ಶಿಫ್ಟ್ ಆಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿರುವಂತದ್ದು. 3 ಎಫ್ಐಆರ್ಗಳ ಪ್ರಾಥಮಿಕ ತನಿಖೆ ಮುಗಿದ ಬಳಿಕವೇ ಶಿಫ್ಟ್ ಮಾಡಲಾಗುತ್ತೆ. ಇನ್ನು 2 ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲೇ ಇರಲಿದೆ ಅಂತ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು ಅಷ್ಟೇ ಅಲ್ಲ, ಬಳ್ಳಾರಿ ಸೆಂಟ್ರಲ್ ಜೈಲಲ್ಲೂ ಅಧ್ವಾನದ ಪರಿಸ್ಥಿತಿ ಇದೆ. ದುಡ್ಡು ಕೊಟ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಸಿಗುತ್ತಂತೆ. ಈ ಬಗ್ಗೆ ಬಳ್ಳಾರಿ ಜೈಲಿನಲ್ಲಿ 6 ವರ್ಷ ಇದ್ದಂತಹ ಮಾಜಿ ಕೈದಿ ಜಯಸಿಂಹ ನ್ಯೂಸ್ 18ನಲ್ಲಿ ಮಾತನಾಡಿದ್ದಾರೆ. ದುಡ್ಡು ಕೊಟ್ರೆ ಒಳ್ಳೊಳ್ಳೆ ಐಟಮ್ ಬರುತ್ತೆ, ರೌಡಿ ಶೀಟರ್ಗಳಿಗೆ ಒಂದೊಂದೇ ರೂಮ್ ಇರುತ್ತೆ, ದುಡ್ಡು ಕೊಟ್ರೆ ಕೈದಿಗಳನ್ನ ನೋಡಲು ಬಿಡ್ತಾರೆ, ಅಲ್ಲದೆ ವಿಸಿಟರ್ಸ್ ಬಳಿ ಬಿರಿಯಾನಿಯನ್ನ ಕೇಳ್ತಾರೆ. ಜೈಲಿನ ಒಳಗೆ ಊಟ ತಿಂಡಿ ಸರಿಯಿಲ್ಲ, ಜೈಲು ಅಧಿಕಾರಿಗಳು ಸಿಬ್ಬಂದಿ ಸರಿಯಿಲ್ಲ, ಹೀಗಂತ ಮಾಜಿ ಕೈದಿ ಜಯಸಿಂಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಬಳ್ಳಾರಿ ಜೈಲಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಒಳಗಡೆ? ಸರ್, ವ್ಯವಸ್ಥೆ ಯಾವ ರೀತಿ ಅಂತಂದ್ರೆ ಈಗ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಬರ್ತಿದ್ದಾರೆ, ಆದರೆ ಮನಸ್ಸು ಬೇಜಾರಾಗುತ್ತಿದೆ. ಯಾಕಂದ್ರೆ ಇಲ್ಲಿ ಕೈದಿಗಳಿಗೆ ಊಟ ಚೆನ್ನಾಗಿರಲ್ಲ, ಸಾಂಬಾರು ಚೆನ್ನಾಗಿರಲ್ಲ. ಆದರೆ ರೌಡಿ ಸೀಟರ್ಗಳಿದ್ದಾರೆ, ಅವರಿಗೆ ಒಂದೊಂದು ರೂಮ್ ಕೊಡ್ತಾರೆ. ಅವ್ರೇನಂದರೆ ತಿಂಗಳ ಸೂಪ್ರೆಂಟ್ಗಳಿಗೆ, ಜೈಲರ್ಗಳಿಗೆ ದುಡ್ಡು ಕಳಿಸ್ತಾರೆ. ಅವ್ರ ಹತ್ರ ದುಡ್ಡಿದೆ, ಕಳಿಸ್ತಾರೆ. ಅದು ಅವರಿಗೆ ಒಳ್ಳೊಳ್ಳೆ ಐಟಮ್ಗಳು ಬರ್ತವೆ. ದುಡ್ಡು ಕೊಟ್ಟರೆಗಿನ ವಾರ್ಡನ್ ಸಂಖ್ಯೆ ಏನೇನೋ ತಂದುಕೊಡ್ತಾರೆ. ಅವರೇ ಕಳ್ಳಿಂದ ತಂದುಕೊಡ್ತಾರೆ, ಅವರೇ ಇದು ಮಾಡ್ತಾರೆ. ಗಾಂಜಾಗೂ ಇದೆ, ವಾರ್ಡನ್ಸೇ ತಂದುಕೊಡ್ತಾರೆ. ಇದಕ್ಕೆ ನಾನೇ ಕಣ್ಣಾರ ನೋಡಿದ್ದೀನಿ. ಯಾಕಂದರೆ 6 ವರ್ಷ ನಾನು 6 ಹೊಡೆದು ಬಂದಿದ್ದೀನಿ ಜೈಲು. ಮತ್ತು ಕೊಟ್ಟಿಲ್ಲ ಅಂದರೆ ಹೊಡಿತಾರೆ. ಇಲ್ಲಿ ಬಳ್ಳಾರಿ ಜೈಲಲ್ಲಿ ಈ ರೀತಿ ಇದೆ. ಇವಾಗ ದರ್ಶನ್ ಅವರು ಬಂದಿದ್ದಾರೆ ಅನ್ಕ, ನಾನು ನೋಡೋಕೆ ಹೋಗ್ತೀನಿ ದರ್ಶನ್ ಅವ್ರನ್ನ, ಜಲ್ದಿ ಬಿಡಲ್ಲ. ದುಡ್ಡು ಕೊಡು, ನನಗೆ 500 ಕೊಡು, 200 ಕೊಡು. ದರ್ಶನ್ ಅವ್ರಿಗೆ ಚಿಕನ್ ಬಿರಿಯಾನಿ ತಗೊಂಡು ಈಗ ಹಂಗಾರೆ ನನಗೊಂದೆರಡು ಬಿರಿಯಾನಿ ತಗೊಂಬಂತ ಈ ಥರ ಮಾಡ್ತಾರೆ, ಫಾಲೋವರ್ಸ್ ಆಗ್ತಾರೆ. ನಟ ದರ್ಶನ್ ವಿರುದ್ಧ 2 ಹೊಸ ಪ್ರಕರಣಗಳು ದಾಖಲಾಗಿರುವ ಹಿನ್ನೆಲೆ ನಿನ್ನೆ ತಡರಾತ್ರಿ ಪೊಲೀಸರು ದರ್ಶನ್ ವಿಚಾರಣೆ ನಡೆಸಿದ್ದಾರೆ. ವೈರಲ್ ಆಗಿರುವ ಫೋಟೋಗಳ ಬಗ್ಗೆ ದರ್ಶನ್ರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ನಾನೇನು ನಾಗನನ್ನ ಮಾತನಾಡಿಸಿರಲಿಲ್ಲ, ವಾಕಿಂಗ್ ಮಾಡ್ತಿದ್ದಾಗ ನಾಗನೇ ಕರೆದು ಕೂರಿಸಿಕೊಂಡಿದ್ದ. ನಾನು ಕಾಫಿ ನಿರಾಕರಿಸಿ ಬಿಸಿ ನೀರು ತರಿಸಿಕೊಂಡಿದ್ದೆ, ನಾಗನ ಜೊತೆ ಸುಮ್ಮನೆ ಕುಳಿತುಕೊಂಡಿದ್ದೆ ಅಂತ ವಿಚಾರಣೆ ವೇಳೆ ದರ್ಶನ್ ಹೇಳಿದಾರಂತೆ. ಇನ್ನು ವಿಡಿಯೋ ಕಾಲ್ ಬಗ್ಗೆ ತನಿಖಾಧಿಕಾರಿಗಳು ನಡೆಸಿದ ವಿಚಾರಣೆ ವೇಳೆ ದರ್ಶನ್ ಹಲವು ಮಾಹಿತಿಯನ್ನ ಹೇಳಿದ್ದಾರೆ. ಕೊಠಡಿಯಲ್ಲಿ ಕುಳಿತಿದ್ದಾಗ ಒಬ್ಬ ವ್ಯಕ್ತಿ ಬಂದಿದ್ದ, ನಿಮ್ಮ ಅಭಿಮಾನಿ ಒಮ್ಮೆ ಮಾತನಾಡಿ ಅಂದಿದ್ದ. ನಾನು ಆತನಿಗೆ ಊಟ ಆಯ್ತಾ ಅಂತ ಅಷ್ಟೇ ಕೇಳಿದ್ದೆ. ಅವನು ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಅಷ್ಟೇ. ನನಗೂ ಕಾಲ್ನಲ್ಲಿ ಮಾತನಾಡಿದ ವ್ಯಕ್ತಿಗೂ ಸಂಬಂಧ ಇಲ್ಲ. ಮೊಬೈಲ್ ತಂದಿದ್ದ ವ್ಯಕ್ತಿ ರೌಡಿ ಶೀಟರ್ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿದಾರಂತೆ. ಜೈಲಿನಲ್ಲಿದ್ರು ವಿಲ್ಸನ್ ಗಾರ್ಡನ್ ನಾಗನ ಹವಾ ಮಾತ್ರ ಕಡಿಮೆ ಆಗಿಲ್ಲ. ಜೈಲಿಗೆ ಆಹಾರ ಸಪ್ಲೈ ಮಾಡುವವರನ್ನೇ ಡೀಲ್ ಮಾಡಿಕೊಂಡಿದ್ದ ನಾಗ ತನಗೆ ಬೇಕಾದ ಅಡುಗೆಯನ್ನು ಮಾಡಿಸಿಕೊಳ್ತಿದ್ದಂತೆ. ನಾಗನ ಪಕ್ಕದ ಬ್ಯಾರಕ್ನಲ್ಲೇ ಊಟ ತಯಾರಿ ಮಾಡಲಾಗ್ತಿತ್ತಂತೆ. ಸ್ಪೆಷಲ್ ಅಡುಗೆಗಾಗಿ ಬೇಕಾದ ರೇಷನ್ ತರಿಸ್ತಾ ಇದ್ದ, ಬೇಕಾದಾಗೆಲ್ಲ ಚಿಕನ್ ಮಟನ್ ಅಡುಗೆಯನ್ನ ಮಾಡಿಸ್ತಿದ್ದ. ಸ್ಪೆಷಲ್ ಅಡುಗೆಗೆ ಒಂದು ಟೀಮ್ ಮಾಡ್ಕೊಂಡಿದ್ದ ನಾಗ ತನಗೆ ಬೇಕಾದ ಅಡುಗೆಯನ್ನ ಮಾಡಿಸಿಕೊಳ್ತಿದ್ದ. ಸದ್ಯ ಸಿಸಿಬಿ ರೇಡ್ ಮಾಡಿದಾಗ ವಸ್ತುಗಳೆಲ್ಲವೂ ಕೂಡ ಬೇರೆಡೆಗೆ ಶಿಫ್ಟ್ ಮಾಡಲಾಗಿತ್ತು. ಈ ಬಗ್ಗೆ ಸಿಸಿಟಿವಿ ದೃಶ್ಯ ಸಮೇತ ಜೈಲಿನ ಡಿಜಿ ಮಾಲಿನಿ ಕೃಷ್ಣಮೂರ್ತಿಗೆ ಸಿಸಿಬಿ ದೂರನ್ನು ಕೊಟ್ಟಿದೆ.
ದರ್ಶನ್ ಆಪ್ತ ಪ್ರದೂಷಣನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಈ ಹಿನ್ನೆಲೆ ಹಿಂಡಲಗ ಜೈಲಿನಲ್ಲಿ ಹೊರಗಿನ ಆಹಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಜೈಲಿನ ಒಳಗೆ ಇರುವಂತಹ ಕೈದಿಗಳಿಗೆ ಮೊದಲು ಹೊರಗಿನ ಆಹಾರ, ಮನೆಯೂಟ ಕೊಡುವುದಕ್ಕೆ ಅವಕಾಶ ಇತ್ತು. ಆದರೆ ದರ್ಶನ್ ಪ್ರಕರಣವಾದ ಬೆನ್ನಲ್ಲೇ ಅಲರ್ಟ್ ಆದ ಹಿಂಡಲಗ ಜೈಲು ಸಿಬ್ಬಂದಿ ಕೇವಲ ಹಣ್ಣು, ಬಿಸ್ಕೆಟ್, ಬೇಕರಿ ಐಟಂಗಳಿಗೆ ಮಾತ್ರ ಜೈಲಿನ ಒಳಗೆ ಬಿಡ್ತಾ ಇದ್ದು, ಉಳಿದಂತೆ ಆಹಾರ ಪದಾರ್ಥಗಳಿಗೆ ನಿರ್ಬಂಧ ಹಾಕಿದೆ. ಹೀಗಾಗಿ ದರ್ಶನ್ ಮ್ಯಾನೇಜರ್ ಪ್ರದೂಷ್ಗೆ ಹಿಂಡಲಗ ಜೈಲಿನಲ್ಲಿ ಸಂಕಷ್ಟ ಎದುರಾಗಲಿದೆ. ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೂಡಾ ದಾಖಲೆಗಳಲ್ಲಿ ವೈಟ್ನರ್ ವಿಚಾರ ಸಂಬಂಧ ಸಿಎಂ ಪತ್ನಿ ಪಾರ್ವತಿ ವಿರುದ್ಧ ದೂರು ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ದಾಖಲಿಸಿಕೊಂಡಿದ್ದಾರೆ. ಈ ಕುರಿತು ನ್ಯೂಸ್ 18ಗೆ ಮಾತನಾಡಿದ ಸ್ನೇಹಮಯಿ ಕೃಷ್ಣರವರು, ರಾಜ್ಯಾದ್ಯಂತ ಮೂಡಾ ದಾಖಲೆಗಳ ವೈಟ್ನರ್ ವಿಚಾರ ಚರ್ಚೆಯಾಗಿತ್ತು. ದಾಖಲೆ ಪರಿಶೀಲನೆ ವೇಳೆ ಅಚ್ಚರಿ ಎದುರಾಗಿತ್ತು. ದಾಖಲೆಗಳನ್ನು ಫೋರ್ಜರಿ ಮಾಡಿರುವುದು ಬೆಳಕಿಗೆ ಬಂದಿದೆ. ಆ ಕಾರಣಕ್ಕೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೇನೆ. ನಾಳೆ ಪ್ರಕರಣದ ವಿಚಾರಣೆ ನಡೆಯಲಿದೆ. ನಮಗೆ ನ್ಯಾಯ ಸಿಗುವ ಭರವಸೆ ಇದೆ ಅಂತ ಹೇಳಿದ್ದಾರೆ. ಬಹುಶಃ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಬೇಕು ಅಂತ ಏನು ಉಲ್ಲೇಖ ಮಾಡಿದ್ರು, ಅದನ್ನ ಅಳಿಸುವಂತ ವಿಚಾರದಲ್ಲಿ ವೈಟ್ನರ್ ಹಾಕಿದ್ರೆ ಚರ್ಚೆ ಆಗಿತ್ತು. ಸೊ ಇದು ಸುಳ್ಳು ಅಂತ ಸಾಬೀತುಪಡಿಸೋಕ್ಕೆ ಒಂದು ಪ್ರಯತ್ನ ಪಟ್ಟಿರ್ತಕ್ಕಂಥ ಶ್ರೀಮತಿ ಪಾರ್ವತಿಯವರು ಮತ್ತೆ ಲಕ್ಷ್ಮಣ ಅವರು ಸಂಚು ರೂಪಿಸಿ ಬೇರೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಆ ದಾಖಲೆಯನ್ನು ಇಟ್ಕೊಂಡು ಏನು ಮೂಡ ಕಡತದಲ್ಲಿ ಮೂಲ ದಾಖಲಾತಿ ಇತ್ತು ಆ ಒಂದು ಮೂಲ ದಾಖಲಾತಿನ ತೆಗೆದು ನಾಶಪಡಿಸಿ ಆ ದಾಖಲಾತಿಯಲ್ಲಿ ಜಾಗದಲ್ಲಿ ಈ ಒಂದು ಹೊಸ ದಾಖಲಾತಿ ಸೇರಿಸಿದ್ದಾರೆ ಅನ್ನೋದು ನಮ್ಮ ಆರೋಪ. ಸೊ ಯಾಕೆ ಅಂತ ಹೇಳಿದ್ರೆ, ಇನ್ನು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿರುವ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಎಂ ಲಕ್ಷ್ಮಣ್, ಸ್ನೇಹಮಯಿ ಕೃಷ್ಣ ವಿರುದ್ಧ ರಾಜ್ಯಾದ್ಯಂತ ಒಟ್ಟು 44 ಪ್ರಕರಣಗಳು ದಾಖಲಾಗಿವೆ. ಈತನ ವಿರುದ್ಧ ಮೈಸೂರಿನ ಕೆಆರ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಹಾಕಲಾಗಿದೆ. ಅಲ್ಲದೆ ಕೊಲೆ, ಬ್ಲಾಕ್ ಮೇಲ್, ಬೆದರಿಕೆ ಸೇರಿದಂತೆ ಇನ್ನಿತರ ಆರೋಪಗಳಡಿಯಲ್ಲಿ ಪ್ರಕರಣ ದಾಖಲಾಗಿವೆ. ಸ್ನೇಹಮಯಿ ಕೃಷ್ಣ ಮನೆ ರೈಡ್ ಮಾಡಿದ್ರೆ ಮೂಡಾಗೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲೆಗಳು ಸಿಗುತ್ತವೆ ಅಂತ ಕಿಡಿಕಾರಿದ್ರು. ಏನು ಮೂಡ ಕಡತದಲ್ಲಿ ಮೂಲ ದಾಖಲಾತಿ ಇತ್ತು ಆ ಒಂದು ಮೂಲ ರೈಡ್ ಮಾಡಿದ್ರೆ ಮೂಡ ಸೀಲ್ಗಳು ಸಿಗ್ತವೆ, ಮೂಡ ಲೆಟರ್ಗಳು ಸಿಗ್ತವೆ, ಚಾಪ ಕಾದುಗಳು ಸಿಗ್ತವೆ, ತೆಲಗಿ ತರ ಸೊ ಆಲ್ ಡಾಕ್ಯುಮೆಂಟ್ಸ್ ಆರ್ ಅವೈಲಬಲ್ ವಿತ್ ಇಟ್. ಇದು ಹಿಂದೆ ಒಂದು ಬಟಾಲಮೆ ಇದೆ ಸರ್. ಬಟಾಲಮೆ ಇದೆ ಅನ್ನುವಂಥದ್ದಕ್ಕೆ ಪೊಲೀಸ್ ದಾಖಲೆಗಳು ಹೇಳ್ತಾ ಇದ್ದಾರೆ. ಎಕ್ಸ್ಟ್ರಾಕ್ಷನ್ಸ್, ಬ್ಲಾಕ್ ಮೇಲು, ಜನಗಳನ್ನ ಬರೀ ಭೂ ವಿಚಾರದಲ್ಲಿ. ಮಂಡ್ಯ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಆಪರೇಷನ್ ವಿಫಲವಾಗಿದ್ದು ಜೆಡಿಎಸ್ ಗೆದ್ದು ಬೀಗಿದೆ. ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ನಾಗೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಮೊದಲಿಗೆ 3 ಜೆಡಿಎಸ್ ಸದಸ್ಯರನ್ನ ಕಾಂಗ್ರೆಸ್ ಹೈಜಾಕ್ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಓರ್ವ ಕಾಂಗ್ರೆಸ್ ಸದಸ್ಯನನ್ನ ಜೆಡಿಎಸ್ ಹೈಜಾಕ್ ಮಾಡುವ ಮೂಲಕ 19 ಮತಬಲದೊಂದಿಗೆ ನಗರಸಭೆ ತನ್ನದಾಗಿಸಿಕೊಂಡಿದೆ. ಈ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಇನ್ನು ಜೆಡಿಎಸ್ ಗೆಲುವಿನ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮತ್ತು ನೂತನ ನಗರಸಭೆ ಅಧ್ಯಕ್ಷ ನಾಗೇಶ್ ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡಿದ್ದಾರೆ. ಮಾರ್ಗ ಅಂದರೆ ಶಾಸಕರ ಪ್ರಕಾರ ಅರ್ಥ ಏನು, ಮೆಂಬರ್ಸ್ ಸಂಖ್ಯೆ ಇದ್ದಿದ್ದು ಎಲ್ಲಿ, ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿಯ ಆಮಿಷಗಳು ಒಟ್ಟಿದ್ರು, ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೆ ಕೈಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದ್ದಿಲ್ಲ ಬೆರಡಲ್ಲಿ. ಏನು ಸನ್ನೆ ಅದು, ಏನು ಮಾಡಿದ್ದವ್ರು ಕೂತ್ಕೊಂಡಲ್ಲಿ. ಮಂಡ್ಯದ ನಗರದಲ್ಲಿ ನಡೀತಾ ಇರತಕ್ಕಂಥ ನಗರಸಭೆ ಚುನಾವಣೆಯಲ್ಲಿ 35 ಜನ ನಗರಸಭೆಯ ಸದಸ್ಯರನ್ನ ಹೊಂದಿರತಕ್ಕಂಥ ಈ ಒಂದು ಚುನಾವಣೆ, ಸಂಸದರು ಸೇರಿದಂತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಸೇರಿದಂತೆ 37 ಒಟ್ಟಾರೆಯಾಗಿ 37 ಸ್ಥಾನದಲ್ಲಿ ಈಗ ತಾನೇ ನಮಗೆ ಮಾಹಿತಿಯನ್ನು ಸಿಕ್ಕಿರ್ತಕ್ಕಂಥದ್ದು ಪಡೆದುಕೊಂಡಿದ್ದೇವೆ. 19 ಜನ ಇವತ್ತು ನಮ್ಮ ಜೊತೆಯಲ್ಲಿ ನಿಂತು ನಗರಸಭೆಯ ಸದಸ್ಯರುಗಳು ಜೊತೆಯಲ್ಲಿ ನಮ್ಮ ಕೇಂದ್ರದ ಸಚಿವರು ಸಂಸದರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಮತವೂ ಕೂಡ ಕ್ರೋಢೀಕರಿಸಿದಂತೆ. ಇನ್ನು ಮಂಡ್ಯ ನಗರಸಭೆ ಜೆಡಿಎಸ್ ಪಾಲಾದ ಕುರಿತು ಮಾಧ್ಯಮಗಳಿಗೆ ಮಾತನಾಡಿದಂತಹ ಶಾಸಕ ಗಣಿಗ ರವಿ, ನಾವು ಗೆಲ್ತಾ ಇದ್ದೀವಿ, ಆದರೆ ಜೆಡಿಎಸ್ನವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಗೆದ್ದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಪಾಪರಾಗಿದೆ. ಪಾಲಿಕೆಯಲ್ಲಿ ಇರೋದು ಕೇವಲ 39 ಕೋಟಿಯಷ್ಟೇ. ಈಗ 20 ಕೋಟಿ ಠೇವಣಿಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈ ಕುರಿತಾಗಿ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಸ್ಮಾರ್ಟ್ ಸಿಟಿಯಿಂದ ರಸ್ತೆ ಕಾಮಗಾರಿ ಆಗಿದೆ. ಸ್ಮಾರ್ಟ್ ಸಿಟಿ ಕೆಲಸವನ್ನ ಪಾಲಿಕೆ ಮೇಲೆ ಹಾಕಿದ್ದು ತಪ್ಪು. 8 ಕೋಟಿ ಜಿಎಸ್ಟಿಯನ್ನು ಪಾಲಿಕೆ ಅಧಿಕಾರಿಗಳು ಕಟ್ಟಿಲ್ಲ. 40% ತೆರಿಗೆ ವಸೂಲಿ ಬಾಕಿ ಇದೆ. ಹಿಂದಿನ ಪಾಲಿಕೆ ಆಯುಕ್ತ ಜಗದೀಶ್ ರವರ ತನಿಖೆ ಆಗಬೇಕು ಅಂತ ಹೇಳಿದ್ರು.
ಕೆಐಎಡಿಬಿಯಲ್ಲಿ ಖರ್ಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಟ್ರಸ್ಟ್ 5 ಎಕರೆ ಜಾಗ ಖರೀದಿ ಮಾಡಿದೆ ಅಂತ ಆರೋಪಿಸಿರುವ ಬಿಜೆಪಿ ಮುಖಂಡ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು, ಬಿಜೆಪಿಯವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಏನ್ ಬಂತು, ಯಾವ ಕಾನೂನಿನ ಅಡಿಯಲ್ಲಿ ತಪ್ಪು ಇದೆ ಅಂತ ತೋರಿಸ್ಲಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದರು. ಸಬ್ಸಿಡೈಸ್ ರೇಟಲ್ಲಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕೆಐಎಡಿಬಿ ಅವರು ಕೊಟ್ಟಿದ್ದಾರಾ? ಈ ಟೆಂಡರ್ ಆಗ್ಬೇಕಂತ ಯಾರು ಹೇಳಿದ್ರು ಇದೆ ಅಂತ? ಯು ಕೆನಾಟ್ ಆಕ್ಷನ್ ಇಟ್. ಅದಕ್ಕೆ ನಾನು ಹೇಳಿದ್ನಲ್ಲ, ಬಿಜೆಪಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಭ್ರಷ್ಟಾಚಾರದ ಒಂದೊಂದೇ ಅಧ್ಯಾಯಗಳು ಬರ್ತಾ ಇವೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಣ ದುರುಪಯೋಗ ಆದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೇಲೂ ಮೂಡ ಕಳಂಕ ಇದೆ. ಇದೀಗ ಏರೋಸ್ಪೇಸ್ ಪಾರ್ಕ್ನಲ್ಲಿ 5 ಎಕರೆ ಜಮೀನನ್ನ ಮಲ್ಲಿಕಾರ್ಜುನ ಖರ್ಗೆ ಟ್ರಸ್ಟ್ಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಬಿಟ್ಟು ಖರ್ಗೆ ಟ್ರಸ್ಟ್ಗೆ ಯಾಕೆ ಕೊಟ್ರು? ಸರ್ಕಾರದ ಪಕ್ಷಪಾತ ನಿರ್ಧಾರವಾಗಿದೆ ಅಂತ ಕಿಡಿಕಾರಿದ್ದಾರೆ. हाईटेक पार्क में, एरोस्पेस पार्क में जो लैंड अलॉट होनी थी, वो लैंड अलॉट होने के लिए 14 फरवरी 2024 को डिपार्टमेंट ऑफ सोशल जस्टिस एंड वेलफेयर कर्नाटका सरकार ने, जब डिपार्टमेंट ऑफ सोशल जस्टिस ने, सोशल वेलफेयर ने उस हिस्से को मांगा करते हैं डायरेक्ट बेनिफिट टू कांग्रेस. हमारा है डायरेक्ट बेनिफिट ट्रांसफर. किसको? जिसके लिए आवश्यक है. इनका है डीबीटी नहीं, डीबीसी, डायरेक्ट बेनिफिट टू कांग्रेस. इसलिए ये ऑक्शन नहीं हुआ, जो दर्शा रहा है कि भ्रष्टाचार के उस भंवर में कर्नाटक फंसता जा रहा है कि एक तरफ ಹೆಂಡತಿಯನ್ನ ಕೊಂದು ನಾಟಕವಾಡಿದ್ದ ಗಂಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನ ಮೆಹಬೂಬ್ ಪಾಷಾ ಅಂತ ಗುರುತಿಸಲಾಗಿದೆ. ಆಗಸ್ಟ್ 24ರಂದು ಪತ್ನಿಯನ್ನ ಕೊಲೆ ಮಾಡಿ ಮರುದಿನ ಪೊಲೀಸ್ ಠಾಣೆಗೆ ತೆರಳಿ ನನ್ನ ಪತ್ನಿಯನ್ನ ಅಪರಿಚಿತರು ಕೊಲೆ ಮಾಡಿದ್ದಾರೆ ಅಂತ ಕತೆ ಕಟ್ಟಿ ದೂರನ್ನ ಕೊಟ್ಟಿದ್ದ. ತನಿಖೆ ನಡೆಸ್ತಾ ಇದ್ದಂತಹ ಪೊಲೀಸರಿಗೆ ಮೆಹಬೂಬ್ ಮೇಲೆ ಅನುಮಾನ ಮೂಡಿತ್ತು. ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕೊಲೆ ವಿಚಾರ ಬಟಬಯಲಾಗಿದೆ. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶಾಲೆಯ ಆವರಣದಲ್ಲಿ ಹಾವು ಕಚ್ಚಿ ವಿದ್ಯಾರ್ಥಿ ಸಾವು ಹಿನ್ನೆಲೆ ಶಾಲೆಯ ಮುಂದೆ ವಿದ್ಯಾರ್ಥಿಯ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸಿರುವ ಘಟನೆ ದೊಡ್ಡಬಳ್ಳಾಪುರದ ಪುರುಷನಹಳ್ಳಿಯಲ್ಲಿರುವಂತಹ ಶಾಲೆಯಲ್ಲಿ ನಡೆದಿದೆ. ಶಾಲಾ ಆವರಣದಲ್ಲಿ ಇರುವಂತಹ ತೆಂಗಿನ ತೋಟದಲ್ಲಿ ಕೆಲಸಕ್ಕೆ ಕಳಿಸಿದ ವೇಳೆ ಹಾವು ಕಚ್ಚಿದ್ದು ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಅಂತ ಆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಸೊಸೆಗೆ ಫ್ಯಾನ್ಸಿ ಸ್ಟೋರ್ ತೆಗೆದಿದ್ದಾರೆ ಅತ್ತೆಯೊಬ್ಬರು. ಈ ಘಟನೆ ನಡೆದಿರುವುದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ನೇರಲಗಿ ಗ್ರಾಮದಲ್ಲಿ. ಗ್ರಾಮದ ದಾಕ್ಷಾಯಿಣಿ ತಮ್ಮ 10 ಕಂತಿನ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಸೊಸೆ ಕುಮಾರಿ ಪಾಟೀಲ್ಗೆ ಫ್ಯಾನ್ಸಿ ಸ್ಟೋರ್ ಅನ್ನ ಹಾಕಿಕೊಟ್ಟಿದ್ದಾರೆ. ಅತ್ತೆ ದಾಕ್ಷಾಯಿಣಿ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಇವತ್ತು ಫ್ಯಾನ್ಸಿ ಸ್ಟೋರ್ಗೆ ಪೂಜೆ ಮಾಡಿ ವ್ಯಾಪಾರ ಆರಂಭಿಸಿದ್ದಾರೆ. ಮುಸ್ಲಿಂ ವ್ಯಕ್ತಿಯೊಬ್ಬ ಕೃಷ್ಣ ದೇಗುಲ ನಿರ್ಮಿಸಿ ನಿತ್ಯ ಆರಾಧನೆ ಮಾಡುತ್ತಿರುವಂತಹ ಘಟನೆ ಬೆಳಗಾವಿಯ ಕಾಗವಾಡ ತಾಲೂಕಿನ ಉಗಾರ ಕುರ್ದ್ನಲ್ಲಿ ನಡೆದಿದೆ. ಇನ್ನು ಬಾಪು ಸಾಹೇಬ್ ಶೌಕತ್ ಅಲಿ ತಾಸೇವಾಲೆ ಅನ್ನೋರು ಕೃಷ್ಣ ದೇಗುಲವನ್ನು ಕಟ್ಟಿ ನಿತ್ಯವೂ ಪೂಜೆಯನ್ನು ಮಾಡಿ ಆರಾಧನೆಯನ್ನು ಮಾಡುವ ಮೂಲಕ ಸೌಹಾರ್ದತೆಯನ್ನು ಮೆರೆದಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 12 ಗಂಟೆಗಳ ಬಂಗಾಳ ಬಂದ್ಗೆ ಕರೆಯನ್ನ ಕೊಟ್ಟಿತ್ತು. ಬಂದ್ ಹಿನ್ನೆಲೆ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು, ಪ್ರತಿಭಟನೆ ವೇಳೆ ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ ಅನ್ನು ಕಿತ್ತು ಹಾಕಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮನೆಗಳ ತ್ಯಾಜ್ಯ ಕಸವನ್ನ ತೆಗೆದುಕೊಳ್ಳಲ್ಲ ಎಂದಿದ್ದ ಮೇಯರ್ ಸುರೇಶ್ ಬಾಬು ಮನೆಗೆ ಜನರು ಕಸ ಸುರಿದಿರುವಂತಹ ಘಟನೆ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. ಸ್ಥಳೀಯ ನಿವಾಸಿಗಳು ಮನೆಯ ಕಸಕ್ಕೆ ಟ್ಯಾಕ್ಸ್ ಕಟ್ಟಲ್ಲ, ಹೀಗಾಗಿ ಕಸ ತೆರವು ಮಾಡಲ್ಲ ಅಂತ ಕಡಪ ಮೇಯರ್ ಸುರೇಶ್ ಬಾಬು ಘೋಷಣೆ ಮಾಡಿದ್ರು. ಇದರಿಂದ ಸಿಟ್ಟಿಗೆದ್ದ ಜನರು ಮೇಯರ್ ಸುರೇಶ್ ಬಾಬು ಮನೆಯ ಮುಂದೆ ಕಸ ಎಸೆದು ಪ್ರತಿಭಟನೆ ಮಾಡಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆಗೆ ಹಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸ್ವಾವಲನ್ ನದಿ ಉಕ್ಕಿ ಹರಿತಾ ಇದ್ದು ಸೇತುವೆ ಮೇಲೆ ನೀರು ರಭಸವಾಗಿ ಹರಿತಾ ಇದೆ. ಈ ವೇಳೆ ಸೇತುವೆ ದಾಟಲು ಟ್ರಕ್ ಚಾಲಕ ಮುಂದಾಗಿದ್ದು ನೀರಿನ ರಭಸಕ್ಕೆ ಟ್ರಕ್ ಕೊಚ್ಚಿಕೊಂಡು ಹೋಗಿದೆ. ವಿದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇಟಲಿಯಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ನಗರದ ಒಳಗೆ ಕೆಸರು ಸಮೇತ ನೀರು ನುಗ್ಗಿದ್ದು ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ. ಕಾರುಗಳು ಕೆಸರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ.
ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ನಿಂದ ಹಮ್ಮಿಕೊಂಡಿದ್ದಂತಹ ಪೋಲಾರಿಸ್ ಡಾನ್ ಮಿಷನ್ ಬಾಹ್ಯಾಕಾಶ ನಡಿಗೆ ಮತ್ತೆ ವಿಳಂಬವಾಗಿದೆ. ಪೋಲಾರಿಸ್ ಡಾನ್ ಮಿಷನ್ ಯಶಸ್ವಿ ಉಡಾಯನಕ್ಕಾಗಿ ತಜ್ಞರ ತಂಡವು ಹವಾಮಾನ ಬದಲಾವಣೆ ಸಂಬಂಧಿಸಿದ ಮೇಲ್ವಿಚಾರಣೆ ಮುಂದುವರೆಸಿದೆ ಅಂತ ಕಂಪನಿ ಮಾಹಿತಿ ಕೊಟ್ಟಿದೆ. ಅಮೆರಿಕದ ಉಪಾಧ್ಯಕ್ಷೆ ಡೆಮಾಕ್ರೆಟಿಕ್ ಅಧ್ಯಕ್ಷೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಮತ್ತು ಉಪಾಧ್ಯಕ್ಷ ಅಭ್ಯರ್ಥಿ ಟಿಮ್ ವಾಲ್ಜೆ ನಾಳೆ ಸಂದರ್ಶನದಲ್ಲಿ ಭಾಗಿಯಾಗಲಿದ್ದಾರೆ. ಸಿಎನ್ಎನ್ ಜೊತೆ ಸಂದರ್ಶನದಲ್ಲಿ ಕಮಲಾ ಹ್ಯಾರಿಸ್ ಭಾಗಿಯಾಗಲಿದ್ದು, ಪತ್ರಕರ್ತರು, ರಿಪಬ್ಲಿಕನ್ ಪಕ್ಷದ ಬೆಂಬಲಿಗರ ಜೊತೆ ಕಮಲಾ ಸಂವಾದವನ್ನು ನಡೆಸಲಿದ್ದಾರೆ. ಅಮೆರಿಕ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬಳಿಕ ಕಮಲಾ ಹ್ಯಾರಿಸ್ ಭಾಗವಹಿಸುತ್ತಿರೋ ಮೊದಲ ಸಂದರ್ಶನ ಇದಾಗಿದೆ.